ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂತ ಕೇಳಿದರೆ ನಾನು ಅತಿ ಉಪಯುಕ್ತವಾಗಿರ್ತಕ್ಕಂತಹ ಏನು ಮಾಡಿದ್ದೀನಿ ಅಂದ್ರೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದೀನಿ. ಅದು ಪ್ರತಿದಿನ ಇರುತ್ತೆ. ಪ್ರತಿದಿನದಂತೆ ಕೂಡ ಈ ದಿನನೂ ಕೂಡ ತೊಗೊಂಬಂದಿನಿ. ಪ್ರತಿದಿನ ನಾವೇನು ಮಾಡ್ತೀವಿ ಅಂದ್ರೆ ಅತಿ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆಗಳು ಎಲ್ಲ ಎಕ್ಸಾಮಿಗೆ, ಪೊಲೀಸ್ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು, ಪಿ ಡಿ ಒ, ವಿ ಎ, ಪ್ರತಿಯೊಂದು ಎಕ್ಸಾಮಿಗೆ ಏನು ಮಾಡಿದ್ವಿ ಅಂದ್ರೆ ಅತಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ತಂದೀವಿ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಕೆಳಗಡೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀವಿ. ಅದರಲ್ಲಿ ನಾವು ಎಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಡ್ತಿರ್ತೀವಿ. ಆ ಟೆಲಿಗ್ರಾಮ್ ಲಿಂಕಿಗೆ ತಾವು ಜಾಯಿನ್ ಆಗುತ್ತೆ ಹೇಳ್ತಾ, ಇವತ್ತೊಂದು ಕೊಟೇಶನ್ ಇದೆ. ಏನಪ್ಪ ಅಂದ್ರೆ, ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡ್ತಾರೆ. ನಮ್ಮ ಜನ ಇರೋದು ಹಿಂಗೆ. ಏನಾದರೂ ಒಂದು ಮಾಡಾಕೊಂತೀವಿ ಅಂತ ಕೇಳಿದ್ರೆ ನಮ್ಮನ್ನ ಹಾಸ್ಯವಾಗಿ ನೋಡ್ತಿರ್ತಾರೆ, ಆದರೆ ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡ್ತಿರ್ತಾರೆ. ಆದ್ದರಿಂದ ನೀವು ಏನೇ ಅನ್ಕೊಂಡಿದ್ದೀರೋ ಅದನ್ನು ಅರ್ಧದಲ್ಲೇ ಕೈ ಬಿಡಬೇಡಿ. ಅದು ಏನೇ ಆಗಲಿ ಗುರಿ ಮುಟ್ಟೋವರೆಗೂ ಯಾವತ್ತಿಗೂ ಏನಂತ ಕೇಳಿದ್ರೆ ಅರ್ಧದಲ್ಲಿ ಬಿಡ್ಬೇಡ್ರಿ ಅಂತ ಹೇಳ್ತಾ, ಇವತ್ತು ನಾವು ಮೊದಲನೇ ಪ್ರಶ್ನೆ ನೋಡೋಣ. ಗಲ್ಫ್ ಆಫ್ ಎಡನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಇದು ಆಳವಾದ ನೀರಿನ ಜಲಾನಯನ ಪ್ರದೇಶವಾಗಿದ್ದು, ಅದು ಯಾವ ಎರಡು ಸಮುದ್ರಗಳ ನಡುವೆ ನೈಸರ್ಗಿಕ ಸಮುದ್ರ ಸಂಪರ್ಕವನ್ನು ರೂಪಿಸಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರ, ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರ. ಬಿ ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರ. ಸಿ ಮೆಡಿಟೇರಿಯನ್ ಸಮುದ್ರ ಮತ್ತು ಅರೇಬಿಯನ್ ಸಮುದ್ರ. ಡಿ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಸರ್ಗಾಸೋ ಸಮುದ್ರ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಅದು ಯಾವುದಂತ ಕೇಳಿದ್ರೆ ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರ. ಗಲ್ಫ್ ಆಫ್ ಎಡನ್ನಲ್ಲಿ ಕಡಲ್ಗಳ್ಳರು ಇತ್ತೀಚಿನ ಆಕ್ರಮಣವು ಎಚ್ಚರಿಕೆಯನ್ನು ಉಂಟಾಗ್ತಿದೆ. ಯಾಕಂತ ಕೇಳಿದ್ರೆ ಅಲ್ಲಿ ಗಲ್ಫ್ ಆಫ್ ಎಡನ್ನಲ್ಲಿ ಕಡಲ್ಗಳ್ಳರ ಹಾವಳಿ ಹೆಚ್ಚಾಗಿದೆ. ಹೌದಾ? ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರವನ್ನು ಸಂಪರ್ಕಿಸುವ ನಿರ್ಣಾಯಕ ಕಡಲ್ ಕಾರಿಡಾರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಯಮನ್ನ ಎಡನ್ ಬಂದರಿನ ನಂತರ ಹೆಸರಿಸಲ್ಪಟ್ಟಿದೆ. ಇದು ದಕ್ಷಿಣಕ್ಕೆ ಸೋಮಾಲಿಯಾ, ದಕ್ಷಿಣಕ್ಕೆ ಏನೈತ್ರಿ ಸೋಮಾಲಿಯಾ, ಉತ್ತರಕ್ಕೆ ಯಮನ್, ಪೂರ್ವಕ್ಕೆ ಅರೇಬಿಯನ್ ಸಮುದ್ರ, ಪಶ್ಚಿಮಕ್ಕೆ ಜಿಬೌಟಿ ಅಂತ ಕರಿತೀವಿ, ಜಿಬೌಟಿ ಗಡಿಯಾಗಿದೆ. ಪ್ರಮುಖವಾದ ಸೆಬಾರಿಡ್ಜ್ ಅದರ ಭೂಪ್ರದೇಶವನ್ನು ನಿರೂಪಿಸುತ್ತದೆ. ಇದು ಹಿಂದೂ ಮಹಾಸಾಗರದ ಪರ್ವತ ವ್ಯವಸ್ಥೆಯಿಂದ ಏನೈತೆ ಕೇಳಿದ್ರೆ ಇದು ವಿಸ್ತರಿಸಿದೆ ಅನ್ನುವಂಥದ್ದು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಭಾರತದ ಮೊದಲ ಖಾಸಗಿ ಜೀವಗೋಳ ಎಂದು ಗೊತ್ತುಪಡಿಸಲಾದ ರಾಜಾಜಿ ರಾಘವ್ ಬಯೋಸ್ಫಿಯರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್. ಯಾಕಂತ ಕೇಳಿದ್ರೆ ಭಾರತದ ಮೊದಲ ಖಾಸಗಿ ಜೀವಗೋಳ ಹೌದ್ರಿ. ಆಪ್ಷನ್ಸ್ ಎ ಉತ್ತರಾಖಂಡ, ಆಪ್ಷನ್ಸ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ಸ್ ಡಿ ಕರ್ನಾಟಕ. ಈ ಪ್ರಶ್ನೆಗೆ ಸರಿ ಇರ್ತಕ್ಕಂಥ ಉತ್ತರ ಅದು ಯಾವ್ದಂತ ಕೇಳಿದ್ರೆ ಉತ್ತರಾಖಂಡ್ ಅನ್ನುವಂಥದ್ದು ಸರಿ ಇರ್ತಕ್ಕಂಥ ಉತ್ತರ. ಉತ್ತರಾಖಂಡದ ರಾಜಾಜಿ ರಾಷ್ಟ್ರೀಯ ಉದ್ಯಾನವನದೊಳಗಿನ ರಾಜಾಜಿ ರಗಟಿ ಬಯೋಸ್ಫಿಯರ್ ರಿಸರ್ವ್ ಅಪರೂಪದ ಮತ್ತು ಅಳವಿನಂಚಿನಲ್ಲಿರುವ ಸ್ಥಳೀಯ ಮರಗಳ ಮೇಲೆ ಕೇಂದ್ರೀಕರಿಸುವ 35 ಎಕರೆಗಳನ್ನು ವ್ಯಾಪಿಸಿದೆ. ಪರಿಸರವಾದಿಗಳಾಗಿರ್ತಕ್ಕಂತಹ ಜೈದರ್ ಗುಪ್ತಾ ಮತ್ತು ವಿಜಯ್ ದಸ್ಮಾನ ಅವರು ಸ್ಥಾಪಿಸಿದ ಇದು ಹುಲಿ ಸಂರಕ್ಷಿತ ಪ್ರದೇಶದೊಳಗೆ ಭಾರತದ ಮೊದಲ ಜೀವಗೋಳವಾಗಿದೆ. ಇದು ಸ್ಥಳೀಯವಲ್ಲದ ನೀಲಗಿರಿ ಮರಗಳನ್ನು ತೆಗೆದು ಹಾಕುವ ಮೂಲಕ ಬಂಜರು ಮರುಭೂಮಿಯನ್ನು ಪುನಃಸ್ಥಾಪಿಸುತ್ತದೆ ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ಳುವ ತಂತ್ರಗಳನ್ನು ಬಳಸುತ್ತದೆ. ಈ ಉಪಕ್ರಮವನ್ನು ಕಳ್ಳಬೇಟೆ ಮತ್ತು ಗಣಿಗಾರಿಕೆಯಂತಹ ಬೆದರಿಕೆಗಳ ವಿರುದ್ಧ ಹೋರಾಡುತ್ತದೆ. ಸ್ಥಳೀಯ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸುವ ಗುರಿಯನ್ನು ಹೊಂದಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ನಾಗಾಲ್ಯಾಂಡ್, ಬಿ ಮಣಿಪುರ್, ಸಿ ಪಶ್ಚಿಮ ಬಂಗಾಳ, ಡಿ ಅಸ್ಸಾಂ. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಅಸ್ಸಾಂ ಅಂತೇಳಿ. ಅಸ್ಸಾಂ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 3 ವರ್ಷಗಳ ಹಿಂದೆ ಒಂಟಿ ಹೆಣ್ಣು ಗರಿಯಾಲ್ ಕಂಡು ಬಂದಿದೆ. ಗರಿಯಾಲ್ಸ್ ಅಥವಾ ಗಾವಿಲ್ಲಾಸ್ ಗ್ಯಾಂಗ್ಟಿಕ್ಟಿಕ್ಸ್ ಅಂತ ಕರಿತೀವಿ.
ಗ್ಯಾಂಗ್ಟಿಕ್ಸ್ ಅಂತ ಕರಿತೀವಿ. ಸಿಹಿ ನೀರಿನ ಮೊಸಳೆಗಳು ಒಮ್ಮೆ ದಕ್ಷಿಣ ಏಷ್ಯಾದಂತ ವ್ಯಾಪಕವಾಗಿ ಹರಡಿವೆ. ಆದರೆ ಈಗ ಮುಖ್ಯವಾಗಿ ನೇಪಾಳ್ ಮತ್ತು ಉತ್ತರ ಭಾರತದಲ್ಲಿ ವಿಭಜಿತ ಜನಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಅವು ತೀವ್ರವಾಗಿ ಅಳಿವಿನಂಚಿನಲ್ಲಿವೆ. ಜಾಗತಿಕ ಜನಸಂಖ್ಯೆಯು ಕೆಲವು 100ಕ್ಕೆ ಕಡಿಮೆಯಾಗಿದೆ. ಗಂಡು 20 ಅಡಿ ತಲುಪಬಹುದು, ಆದರೆ ಹೆಣ್ಣು 15 ಅಡಿವರೆಗೆ ಬೆಳೆಯುತ್ತದೆ ಅಷ್ಟೇ. ಹೌದೇ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಈಗ 2024-25 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಹವಾಮಾನ ಹಣಕಾಸು ಟ್ಯಾಕ್ಸಾನಮಿ ಅಭಿವೃದ್ಧಿಪಡಿಸುವ ಉದ್ದೇಶವೇನು? ಎ. ಹಸಿರು ಬಾಂಡ್ಗಳಂತಹ ಹವಾಮಾನ ಸಂಬಂಧಿತ ಹಣಕಾಸು ಸಾಧನಗಳನ್ನು ವರ್ಗೀಕರಿಸಲು ಮಾನದಂಡಗಳನ್ನು ರಚಿಸಲು. ಬಿ. ಹೂಡಿಕೆದಾರರು ಮತ್ತು ಬ್ಯಾಂಕುಗಳಿಗೆ ಹವಾಮಾನ ಬದಲಾವಣೆಯನ್ನು ಪರಿಹರಿಸಲು ಸುಸ್ಥಿರ ಯೋಜನೆಗಳ ಕಡೆಗೆ ಹೂಡಿಕೆಗಳನ್ನು ನಿರ್ಧರಿಸಲು ಮಾರ್ಗದರ್ಶನ ಮಾಡಲು. ಸಿ. ಹವಾಮಾನ ಬದಲಾವಣೆಯೊಂದಿಗೆ ಸಂಬಂಧಿಸಿದ ಅಪಾಯಗಳನ್ನು ನಿರ್ವಹಿಸಲು. ಡಿ. ದೇಶಗಳನ್ನು ಬೆಂಚ್ಮಾರ್ಕ್ ಮಾಡಲು ಹವಾಮಾನ ಹಣಕಾಸು ಪ್ರಗತಿ. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಅದು ಏನಂತ ಹೇಳಿದ್ರೆ, ಹವಾಮಾನ ಬದಲಾವಣೆಯನ್ನು ಪರಿಹರಿಸಲು ಸಮರ್ಥನೀಯ ಯೋಜನೆಗಳ ಕಡೆಗೆ ಹೂಡಿಕೆಗಳನ್ನು ನಿರ್ದೇಶಿಸಲು ಹೂಡಿಕೆದಾರರು ಮತ್ತು ಬ್ಯಾಂಕುಗಳಿಗೆ ಮಾರ್ಗದರ್ಶನ ನೀಡಲು ಅನ್ನುವಂಥದ್ದು ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ. 2024-25 ಕೇಂದ್ರ ಬಜೆಟ್ನಲ್ಲಿ ಹವಾಮಾನ ಹಣಕಾಸು ಟ್ಯಾಕ್ಸಾನಮಿ ಅಭಿವೃದ್ಧಿಯನ್ನು ಹಣಕಾಸು ಸಚಿವರು ಘೋಷಿಸಿದ್ದಾರೆ. ಯಾರು ಘೋಷಿಸಿದ್ರು ಅಂತ ಕೇಳಿದ್ರೆ ಅದು ಹಣಕಾಸು ಸಚಿವರು ಘೋಷಿಸಿದ್ದಾರೆ. ಈ ವ್ಯವಸ್ಥೆಯು ಆರ್ಥಿಕತೆಯ ಭಾಗಗಳನ್ನು ಸಮರ್ಥನೀಯ ಹೂಡಿಕೆಗಳಾಗಿ ವರ್ಗೀಕರಿಸುತ್ತದೆ. ಹವಾಮಾನ ಬದಲಾವಣೆಯನ್ನು ಎದುರಿಸಲು ಹಣವನ್ನು ನಿರ್ದೇಶಿಸುವಲ್ಲಿ ಹೂಡಿಕೆದಾರರು ಮತ್ತು ಬ್ಯಾಂಕುಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಇದು ಹಸಿರು ಬಾಂಡ್ಗಳಂತಹ ಹವಾಮಾನ ಅಪಾಯ ನಿರ್ವಹಣೆ ಮತ್ತು ನಿವ್ವಳ ಶೂನ್ಯ ಪರಿವರ್ತನೆಯ ಯೋಜನೆಯಲ್ಲಿ ಸಹಾಯ ಮಾಡುತ್ತದೆ. ದಕ್ಷಿಣ ಆಫ್ರಿಕಾ, ದಕ್ಷಿಣ ಕೊರಿಯಾ ಮತ್ತು EU ಅಂದ್ರೆ ಯುನೈಟೆಡ್ ಅಂತ ಅರ್ಥ ನಂತಹ ದೇಶಗಳು ಈಗಾಗಲೇ ಇದೇ ರೀತಿಯ ಟ್ಯಾಕ್ಸಾನಮಿಗಳನ್ನು ಅಭಿವೃದ್ಧಿಪಡಿಸಿವೆ. ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಪ್ರಾಚೀನ ಭಾರತೀಯ ಸಾಹಿತ್ಯ ಕೃತಿಗಳು ಮತ್ತು ಅವುಗಳ ಲೇಖಕರು ಸರಿಯಾದ ಜೋಡಿಗಳು ಅಂತ ಕೇಳಿದ್ದಾರೆ. ಸರಿಯಾದ ಜೋಡಿಗಳು ಇದನ್ನ ಕರೆಕ್ಟಾಗಿ ನೋಡ್ಕೋಬೇಕು. 1 ಮಾಳವಿಕಾಗ್ನಿಮಿತ್ರಂ ಕಾಳಿದಾಸ, 2 ಕಥಾ ಸರಿತ್ಸಾಗರ ಕಲ್ಲಣ, 3 ಅಷ್ಟಧ್ಯಾಯಿ ಪಾಣಿನಿ. ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ. 1 ಎ 1 ಮತ್ತು 3, ಬಿ 3, ಸಿ 2 ಮತ್ತು 3, ಡಿ 1, 2 ಮತ್ತು 3. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಅದು ಯಾವ್ದು ಅಂತ ಕೇಳಿದ್ರೆ 1 ಮತ್ತು 3 ಅನ್ನುವಂಥದ್ದು ಸರಿಯಿರ್ತಕ್ಕಂಥ ಉತ್ತರ. 1 ಮತ್ತು 3 ಯಾವ ಕರೆಕ್ಟ್ ನೋಡ್ರಿ? 1 ಮತ್ತು 3 ಅನ್ನುವಂಥದ್ದು ಯಾವ್ದು ನೋಡ್ರಿ? ಅದು ಮಾಳವಿಕಾಗ್ನಿಮಿತ್ರ ಕಾಳಿದಾಸ, ಅಷ್ಟಧ್ಯಾಯಿ ಪಾಣಿನಿ ಇದಕ್ಕೆ ಸರಿಯಿರ್ತಕ್ಕಂಥ ಉತ್ತರ. ಮಾಳವಿಕಾಗ್ನಿಮಿತ್ರಂ ಕಾಳಿದಾಸ ಅವರ ಸಂಸ್ಕೃತ ನಾಟಕ. ಯಾವ ನಾಟಕ ಇದು? ಸಂಸ್ಕೃತ ನಾಟಕ. ಈ ನಾಟಕವು ವಿದಿಶಾದಲ್ಲಿ ಶುಂಗ ಚಕ್ರವರ್ತಿ ಅಗ್ನಿಮಿತ್ರನು ತನ್ನ ಮುಖ್ಯ ರಾಣಿಯ ಸುಂದರ ಕೈಕೆಯನ್ನು ಪ್ರೀತಿಸುವ ಕಥೆಯನ್ನು ಹೇಳ್ತೈತಿ. ಅಷ್ಟಾಧ್ಯಾಯಿಯು 6ರಿಂದ 5ನೇ ಶತಮಾನದಲ್ಲಿ ಪಾಣಿನಿ ಬರೆದ ವ್ಯಾಕರಣದ ಸಂಸ್ಕೃತದ ಗ್ರಂಥವಾಗಿದೆ. ಕಥಾ ಸರಿತ್ಸಾಗರವು 11ನೇ ಶತಮಾನದ ಪ್ರಸಿದ್ಧ ಭಾರತೀಯ ದಂತಕಥೆಗಳು, ಕಾಲ್ಪನಿಕ ಕಥೆಗಳು ಮತ್ತು ಜಾನಪದ ಕಥೆಗಳು ಸಂಗ್ರಹವಾಗಿದ್ದು ಇದನ್ನ 1070ರಲ್ಲಿ ಸೋಮದೇವ ಎಂಬ ಕಾಶ್ಮೀರಿ ಶೈವ ಬ್ರಾಹ್ಮಣರಿಂದ ಸಂಗ್ರಹಿಸಲಾಗಿದೆ ಅನ್ನುವಂಥದ್ದು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿಯವರು ಈ ಕೆಳಗಿನ ಯಾವ ಸುಗ್ರೀವಾಜ್ಞೆಗಳನ್ನು ಅಂಗೀಕರಿಸಿದರು ಅಂತ ಕೇಳಿದರೆ? 1 ವರಿಷ್ಠರ ಆಸ್ತಿ ಮುಟ್ಟುಗೋಲು, 2 ಗಣ್ಯರ ಎಲ್ಲ ರಹಸ್ಯ ಚಟುವಟಿಕೆಗಳನ್ನು ತಕ್ಷಣವೇ ಸುಲ್ತಾನನಿಗೆ ವರದಿ ಮಾಡಲಾಯಿತು, 3 ಮದ್ಯ ಮತ್ತು ಅಮಲು ಪದಾರ್ಥಗಳ
ಬಳಕೆಯನ್ನು ನಿಷೇಧಿಸಲಾಗಿದೆ. 4ನೇದು ಸುಲ್ತಾನನ ಅನುಮತಿ ಇಲ್ಲದೆ ಸಾಮಾಜಿಕ ಸಭೆಗಳು ಮತ್ತು ಹಬ್ಬಗಳನ್ನು ನಿಷೇಧಿಸಲಾಗಿದೆ. ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಎ ಕೇವಲ 1 ಮತ್ತು 2, ಬಿ ಕೇವಲ 2 ಮತ್ತು 3, ಸಿ ಕೇವಲ 2, 3 ಮತ್ತು 4, ಡಿ 1, 2, 3 ಮತ್ತು 4. ಈ ಪ್ರಶ್ನೆಗೆ ಸರಿ ಇರ್ತಕ್ಕಂಥ ಉತ್ತರ ಕೇಳಿದ್ರೆ 1, 2 ಮತ್ತು 3, 4. ಅಲ್ಲಾವುದ್ದೀನ್ ಖಿಲ್ಜಿಯವರು ಕೆಳಗಿನ ಸುಗ್ರೀವಾಜ್ಞೆಗಳನ್ನು ಅಂಗೀಕರಿಸಿದರು. ಏನಪ್ಪಾ ಅಂತ ಕೇಳಿದ್ರೆ, ಒಂದು ಗಣ್ಯರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು, ಗಣ್ಯರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು. ಎರಡನೇದು ಗಣ್ಯರ ಎಲ್ಲ ರಹಸ್ಯ ಚಟುವಟಿಕೆಗಳನ್ನು ತಕ್ಷಣವೇ ಸುಲ್ತಾನನಿಗೆ ವರದಿ ಮಾಡಲಾಯಿತು. 3ನೇದು ಮದ್ಯ ಅಮಲು ಪದಾರ್ಥಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. 4ನೇದು ಸುಲ್ತಾನನ ಅನುಮತಿ ಇಲ್ಲದೆ ಸಾಮಾಜಿಕ ಸಭೆಗಳು ಹಬ್ಬಗಳನ್ನು ನಿಷೇಧಿಸಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತ ಸರ್ಕಾರದ ಕಾಯ್ದೆ 1935ರ ನಂತರ ಅಸ್ತಿತ್ವಕ್ಕೆ ಬಂದ ಕ್ರೌನ್ ರೆಪ್ರೆಸೆಂಟೇಟಿವ್ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದಾರೆ. 1, ಕ್ರೌನ್ ಪ್ರತಿನಿಧಿಯು ವೈಸ್ರಾಯ್ಗೆ ಅಧೀನನಾಗಿದ್ದರು. 2ನೇದು ಕ್ರೌನ್ ಪ್ರತಿನಿಧಿಯು ರಾಜಕೀಯ ಇಲಾಖೆ, ಸ್ಥಳೀಯ ನಿವಾಸಿಗಳು ಮತ್ತು ರಾಜಕೀಯ ಏಜೆನ್ಸಿಯ ಮೂಲಕ ತನ್ನ ಕಾರ್ಯಗಳನ್ನು ನಿರ್ವಹಿಸಿದರು. ಕೆಳಗಿನ ಕೋಡ್ಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಎ ಕೇವಲ 1, ಬಿ ಕೇವಲ 2, ಸಿ 2, 1 ಮತ್ತು 2, ಡಿ 1 ಅಥವಾ 2 ಅಲ್ಲ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಂತ ಕೇಳಿದ್ರೆ ಅದು ಕೇವಲ 2. ಕೇವಲ 2 ಏನಾಯ್ತೈತ್ರಿ? ಕ್ರೌನ್ ಪ್ರತಿನಿಧಿಯು ರಾಜಕೀಯ ಇಲಾಖೆ, ಸ್ಥಳೀಯ ನಿವಾಸಿಗಳು ಮತ್ತು ರಾಜಕೀಯ ಏಜೆನ್ಸಿಯ ಮೂಲಕ ತನ್ನ ಕಾರ್ಯಗಳನ್ನು ನಿರ್ವಹಿಸಿದರು ಅನ್ನುವಂಥದ್ದು ಹೇಳ್ತದೆ. ಭಾರತೀಯ ವೈಸ್ರಾಯ್ ಕಚೇರಿಯು 1937ರಿಂದ 1937ರವರೆಗೆ ಕ್ರೌನ್ ರೆಪ್ರೆಸೆಂಟೇಟಿವ್ ಮತ್ತು ಗವರ್ನರ್ ಜನರಲ್ ಎಂದು ಕರೆಯಲಾಗುತ್ತಿತ್ತು. 1935ರ ಕಾಯ್ದೆಯಡಿಯಲ್ಲಿ ಭಾರತ ಸರ್ಕಾರವು ರಾಜ್ಯ ಕಾರ್ಯದರ್ಶಿಯ ನಿಯಂತ್ರಣದಲ್ಲಿ ಸಂಪೂರ್ಣವಾಗಿ ಅಧಿಕೃತ ಸರ್ಕಾರವಾಗಿ ಉಳಿಯಿತು. ಆದರೆ 2 ಪ್ರಮುಖ ಬದಲಾವಣೆಗಳಾಗಿವೆ. ಮೊದಲನೆಯದು, ಭಾರತೀಯ ರಾಜ್ಯಗಳೊಂದಿಗಿನ ರಾಜ್ಯ ಪ್ರಭುತ್ವದ ಸಂಬಂಧಗಳು ಇನ್ನು ಮುಂದೆ ಭಾರತ ಸರ್ಕಾರದ ಕಾಳಜಿಯಾಗಿರಲಿಲ್ಲ. ಅವರು ಹೊಸ ಕಾರ್ಯಕಾರಿಯಾದ ಕ್ರೌನ್ ಪ್ರತಿನಿಧಿಗೆ ವರ್ಗಾಯಿಸಲು, ಆದರೂ ಕೂಡ ಅದೇ ವ್ಯಕ್ತಿ ಗವರ್ನರ್ ಜನರಲ್ ಮತ್ತು ಕ್ರೌನ್ ಪ್ರತಿನಿಧಿಗಳ ಕಚೇರಿಗಳನ್ನು ಹೊಂದಿದ್ದರು. ಕ್ರೌನ್ ಪ್ರತಿನಿಧಿಯು ರಾಜಕೀಯ ಇಲಾಖೆ, ಸ್ಥಳೀಯ ನಿವಾಸಿಗಳು ಮತ್ತು ರಾಜಕೀಯ ಏಜೆನ್ಸಿಯ ಮೂಲಕ ಭಾರತೀಯ ರಾಜ್ಯಗಳಿಗೆ ಸಂಬಂಧಿಸಿದಂತೆ ತನ್ನ ಕಾರ್ಯಗಳನ್ನು ನಿರ್ವಹಿಸಿದರು ಅನ್ನುವಂಥದ್ದು. ಈ ಪ್ರಶ್ನೆಯಲ್ಲಿ ಹೇಳಿಕೆ 1 ಸ್ಪಷ್ಟವಾಗಿ ತಪ್ಪಾಗಿರುವಂಥದ್ದು, ಹೇಳಿಕೆ 2 ಸ್ಪಷ್ಟವಾಗಿ ಸರಿಯಾಗಿರ್ತಕ್ಕಂಥದ್ದು. ಈಗ ಮುಂದಿನ ಪ್ರಶ್ನೆ ನೋಡೋಣ. 1857ರ ಮಹಾದಂಗೆಯ ಪ್ರಮುಖ ನಾಯಕರು ಯಾರು? 1857ರ ಮಹಾದಂಗೆಯ ಪ್ರಮುಖ ನಾಯಕರು ಖಾನ್ ಬಹದ್ದೂರ್ ಶಾ ಜಾಫರ್, ಟ್ಯಾಂತ್ಯಾ ಟೋಪಿ, ಲಕ್ಷ್ಮೀಬಾಯಿ. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು ಬಹದ್ದೂರ್ ಶಾ ಅನ್ನುವಂಥದ್ದು. ಬಹದ್ದೂರ್ ಶಾ ದೆಹಲಿಯಿಂದ ನೇಮಕ ಆಗ್ತಾರೆ. ಕೊನೆಯ ಮೊಘಲ್ ದೊರೆ ಬಹದ್ದೂರ್ ಶಾ ಜಾಫರ್ ಅಥವಾ ಬಹದ್ದೂರ್ ಶಾ II ಅವರು ಧರ್ಮದ ಬಗ್ಗೆ ತಟಸ್ಥ ದೃಷ್ಟಿಕೋನವನ್ನು ಹೊಂದಿದ್ದರಿಂದ 1857ರ ಮಹಾದಂಗೆಯ ನಾಯಕರಾಗಿ ನೇಮಕಗೊಳ್ತಾರೆ. 1857ರ ಮಹಾದಂಗೆಯ ನಾಯಕರಾಗಿ ನೇಮಕಗೊಳ್ತಾರೆ. ಅವರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಲಾಯಿತು. ಆಗುತ್ತೆ. ಹಾಗಾದ್ರೆ 1857 ಮೇ 10ರಂದು ಮೀರತ್ನಲ್ಲಿ ಮೊದಲ ಬಾರಿಗೆ ಮಂಗಲ್ ಪಾಂಡೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದನು ಅನ್ನುವಂಥದ್ದು ಇದಕ್ಕೆ ಕಾರಣ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. ಸುದ್ದಿಯಲ್ಲಿ ಕಂಡುಬಂದ ಅನುಭವ ಪೋರ್ಟಲ್ ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯ, ಬಿ ಹಣಕಾಸು ಸಚಿವಾಲಯ, ಸಿ ಎಂಎಸ್ಎಂಇ ಸಚಿವಾಲಯ, ಡಿ ಕೌಶಲ್ಯ ಅಭಿವೃದ್ಧಿ ಮತ್ತು
ಉದ್ಯಮಶೀಲತೆಯ ಸಚಿವಾಲಯ. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಅದು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ಅನ್ನುವಂಥದ್ದು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ಅನುಭವ ಪ್ರಶಸ್ತಿಗಳನ್ನು 2023 ಸಮಾರಂಭದಲ್ಲಿ ನವದೆಹಲಿಯಲ್ಲಿ ಆಯೋಜಿಸುತ್ತಿದೆ. ಪ್ರಧಾನ ಮಂತ್ರಿಯವರ ನಿರ್ದೇಶನದ ನಂತರ ಮಾರ್ಚ್ 2015ರಲ್ಲಿ ಪ್ರಾರಂಭವಾದ ಅನುಭವ ಪೋರ್ಟಲ್ ನಿವೃತ್ತ ಸರ್ಕಾರಿ ನೌಕರರಿಗೆ ತಮ್ಮ ಗಮನಾರ್ಹ ಕೊಡುಗೆಗಳನ್ನು ಪ್ರಸ್ತುತಪಡಿಸಲು ಮತ್ತು ಹೈಲೈಟ್ ಮಾಡಲು, ಸರ್ಕಾರಿ ಸೇವೆಯ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಆಡಳಿತವನ್ನು ಹೆಚ್ಚಿಸಲು ಶಿಫಾರಸುಗಳನ್ನು ಒದಗಿಸಲು ಡಿಜಿಟಲ್ ವೇದಿಕೆಯನ್ನು ಒದಗಿಸುತ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಸಾಹಿತಿಗಳು 58ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ? ಆಪ್ಷನ್ಸ್ ಎ ಕಿರಣ್ ದೇಸಾಯಿ ಮತ್ತು ಅರವಿಂದ್ ಅಡಿಗ, ಆಪ್ಷನ್ಸ್ ಬಿ ಕೇದಾರ್ನಾಥ್ ಸಿಂಗ್ ಮತ್ತು ವಿಕ್ರಮ್ ಸೇಠ್, ಆಪ್ಷನ್ ಸಿ ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ, ಡಿ ವಿಕ್ರಮ್ ಸೇಠ್ ಮತ್ತು ಅರವಿಂದ್ ಅಡಿಗ. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯರು ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ. ಖ್ಯಾತ ಉರ್ದು ಕವಿ ಯಾರು ಅಂತ ಕೇಳಿದ್ರೆ ಅದು ಗುಲ್ಜಾರ್. ಈತ ಉರ್ದು ಕವಿ. ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯ ಅವರನ್ನ ಜ್ಞಾನಪೀಠ ಆಯ್ಕೆ ಸಮಿತಿಯು 58ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಇರತಕ್ಕಂಥ ಪ್ರಶ್ನೆ. ಯಾಕಂತ ಕೇಳಿದ್ರ ಮುಂದಿನ ವಿಎ ಆಗಿರ್ಬೋದು, PDO ಆಗಿರ್ಬೋದು, ಸೆಕೆಂಡ್ ಪೇಪರ್ ಕನ್ನಡದಲ್ಲಿ ಈ ಪ್ರಶ್ನೆಯನ್ನು ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಹಾಗಾದ್ರೆ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರಂತ ಕೇಳಿದ್ರೆ ಅದು ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ. ಹಾಗಾದ್ರೆ 2022ರಲ್ಲಿ ಗೋವಾದ ಬರಹಗಾರ ದಾಮೋದರ್ ಮೌಜೋ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿ ವಿಜೇತ ವಿಶಿಷ್ಟ ಪಟ್ಟಿಗೆ ಏನಾಯ್ತು ಅಂದ್ರೆ ಅವರನ್ನ ಸೇರಿಸಲಾಯಿತು. 1961ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವಗಳಲ್ಲಿ ಒಂದಾಗಿದೆ. ಹಾಗಾದರೆ ಇದನ್ನು ಎದು ಕೊಡ್ತಾರಂದ್ರೆ ವಿವಿಧ ಭಾರತೀಯ ಭಾಷೆಗಳಲ್ಲಿ ಅತ್ಯುತ್ತಮ ಬರಹಗಾರನ್ನ ಸ್ಮರಿಸಿತು. ನೀವು ನೋಡಿರ್ಬೋದು ಇತ್ತೀಚಿನ PSI ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಗಮನಿಸಬಹುದು. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಕೊಟ್ಟಿದ್ಯಾರಿಗೆ ಅಂತ ಕೇಳಿದ್ರೆ 1965 ಶಂಕರ್ ಕುರುಪ್ ಅನ್ನುವಂಥವ್ರಿಗೆ ಮೊದಲು ಕೊಟ್ಟಿದೆ. ಶಂಕರ್ ಕುರುಪ್ ಅನ್ನುವಂಥವ್ರಿಗೆ ಮೊದಲು ನೀಡಲಾಗಿದೆ. ಯಾವ ವರ್ಷ ಅಂತ ಕೇಳಿದ್ರೆ ಅದು 1965 ಅನ್ನುವಂಥದ್ದು ಇದಕ್ಕೆ ಸರಿಯತಕ್ಕಂಥದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಕೇಳಿದ್ರೆ 1967 ಯಾರಿಗಂತ ಕೇಳಿದ್ರೆ ವಿಶ್ವ ಮಾನವ ಅಂತ ಕರೀತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದ್ರೆ ಅದು ಕುವೆಂಪು ಅವರಿಗೆ ಮೊದಲ ಬಾರಿಗೆ ನೀಡಲಾಯಿತು. ಕೊನೆಯ ಬಾರಿಗೆ ಯಾರಂತ ಕೇಳಿದ್ರೆ ಚಂದ್ರಶೇಖರ್ ಕಂಬಾರ್ ಅನ್ನುವಂಥದ್ದು ಯಾವ ವರ್ಷ ಅಂತ ಕೇಳಿದ್ರೆ 2010. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲ ಮಹಿಳೆ ಅಂದ್ರೆ ಯಾರು ಅಂತ ಕೇಳಿದ್ರ ಆಶಾಪೂರ್ಣ ದೇವಿ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ. ಆಗ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಪರ್ಯಾಯ ದ್ವೀಪದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವಕ್ಕೆ ಹರಿಯುವ ನದಿಗಳ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದರೆ ಎ ಸುಬ್ರಹ್ಮಣ್ಯ ರೇಖಾ ಮಹಾನದಿ, ಗೋದಾವರಿ ನದಿ, ಕೃಷ್ಣ, ಪೆನ್ನಾರ್, ಕಾವೇರಿ ಮತ್ತು ವಾಗೈ, ಬಿ ಸುಬರ್ಣರೇಖಾ ಮಹಾನದಿ, ಗೋದಾವರಿ, ಕಾವೇರಿ, ವಾಗೈ, ಪೆನ್ನಾರ್, ಸಿ ಮಹಾನದಿ, ಸುವರ್ಣರೇಖಾ, ಗೋದಾವರಿ, ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ವಾಗಿ, ಡಿ ಮಹಾನದಿ, ಸುವರ್ಣರೇಖಾ, ಕೃಷ್ಣ, ಗೋದಾವರಿ, ಕಾವೇರಿ, ವಾಗೈ ಮತ್ತು ಪೆನ್ನಾರ್. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವುದು ಕೇಳಿದ್ರೆ ಅದು ಎ ಅನ್ನುವಂಥದ್ದು ಸರಿಯಿರ್ತಕ್ಕಂಥ ಉತ್ತರ. ಸುವರ್ಣರೇಖಾ, ಮಹಾನದಿ, ಗೋದಾವರಿ, ಕೃಷ್ಣ, ಪೆನ್ನಾರ್, ಕಾವೇರಿ ಮತ್ತು ವಾಗೈ ಉತ್ತರದಿಂದ ದಕ್ಷಿಣಕ್ಕೆ ಪರ್ಯಾಯ ದ್ವೀಪದ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಸರಿಯಾದ ಅನುಕ್ರಮ ಸುವರ್ಣರೇಖಾ, ಮಹಾನದಿ, ಗೋದಾವರಿ ನದಿ, ಕೃಷ್ಣ, ಪೆನ್ನಾರ್, ಕಾವೇರಿ, ವಾಗೈ. ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಇದೇ ಥರ ಕ್ವಶನ್ಸ್ಗಳನ್ನು ಕೇಳ್ತಿದ್ದಾರೆ, ಅರೇಂಜ್ ಮಾಡಿರಿ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಈ ಥರ ಪ್ರಶ್ನೆಗಳನ್ನು ನೀವು ಹೆಚ್ಚೆಚ್ಚು ಸಾಲ್ವ್ ಮಾಡಿದರೆ
ಆನ್ಸರನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಈ ಕೆಳಗಿನ ಯಾವ ಪ್ರದೇಶವು ಪೆಟ್ರೋಲಿಯಂ ಖನಿಜವನ್ನು ಉತ್ಪಾದಿಸುವುದಿಲ್ಲ? ಸರಿಯಾಗಿ ನೋಡ್ಕೋರಿ, ಉತ್ಪಾದಿಸುವುದಿಲ್ಲ ಅಂತ ಕೇಳಿದ್ದಾರೆ. ಎ ಬಾಂಬೆ ಐ ಮುಂಬೈ, ಬಿ ದಿಗ್ಬೋಯ್ ಅಸ್ಸಾಂ, ಸಿ ನರ್ಮದಾ ನದಿಯ ಡೆಲ್ಟಾ, ಡಿ ಕೃಷ್ಣಾ ನದಿಯ ಡೆಲ್ಟಾ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ನರ್ಮದಾ ನದಿಯ ಡೆಲ್ಟಾ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ. ಯಾಕಂತ ಕೇಳಿದ್ರೆ ಅದು ಏನು ಮಾಡಲ್ರಿ, ಪೆಟ್ರೋಲಿಯಂ ಅನ್ನ ಉತ್ಪಾದನೆ ಮಾಡೋದಿಲ್ಲ. ಪೆಟ್ರೋಲಿಯಂ ಅನ್ನು ಏನು ಮಾಡಲ್ರಿ, ಅದು ಉತ್ಪಾದನೆ ಮಾಡಲ್ಲ. ಹಾಗಾದ್ರೆ ಮುಂಬೈ ಎಲ್ಲಿ ಕಂಡು ಬರ್ತಂತ ಕೇಳಿದ್ರೆ ಪಶ್ಚಿಮ ಕರಾವಳಿಯ ಕಡಲಾಚೆಯ ತೈಲ ಕ್ಷೇತ್ರ. ದಿಗ್ಬೋಯಿ ಮುಂಬೈ ಬಂದು ಮಹಾರಾಷ್ಟ್ರ, MH ಮಹಾರಾಷ್ಟ್ರ ಇದು. ನೆಕ್ಸ್ಟ್ ಮತ್ತು ದಿಗ್ಬೋಯಿ ಬಂದು ಅಸ್ಸಾಂ, ಬ್ರಹ್ಮಪುತ್ರ ಕಣಿವೆಯಲ್ಲಿ ಕಂಡು ಬರ್ತೈತಿ ದಿಗ್ಬೋಯಿ, ಇದು ಅಸ್ಸಾಂ, ಇದು ಅಸ್ಸಾಂ. ನೆಕ್ಸ್ಟ್ ಕೃಷ್ಣಾ ಗೋದಾವರಿ ಡೆಲ್ಟಾ, ಇದು ಬಂದು ಆಂಧ್ರ ಪ್ರದೇಶ್, ಇದು ಬಂದು ಆಂಧ್ರ AP. ನೆಕ್ಸ್ಟ್ ಪೂರ್ವ ಕರಾವಳಿ ತೈಲ ಕ್ಷೇತ್ರ ಭಾರತದ ಪ್ರಮುಖ ತೈಲ ಕ್ಷೇತ್ರಗಳಾಗಿವೆ. ಕಾವೇರಿ ನದಿ ಮುಖಜ ಭೂಮಿಯಲ್ಲಿಯೂ ಕೂಡ ಪೆಟ್ರೋಲಿಯಂ ಪತ್ತೆಯಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಲೋಕಸಭೆಯು ಅಂಗೀಕರಿಸಿದ ಸಂಸದೀಯ ಮಸೂದೆಯನ್ನ ರಾಷ್ಟ್ರಪತಿಗಳು ಒಪ್ಪಿಗೆಗಾಗಿ ಕಳುಹಿಸಲಾಗುತ್ತದೆ. ರಾಷ್ಟ್ರಪತಿಯವರು ಅದನ್ನ ಮರುಪರಿಶೀಲನೆಗಾಗಿ ಲೋಕಸಭೆಗೆ ಕಳುಹಿಸುತ್ತಾರೆ. ಲೋಕಸಭೆ ಮತ್ತು ಯಾವುದೇ ಬದಲಾವಣೆ ಮಾಡದೆ ರಾಷ್ಟ್ರಪತಿಗೆ ವಾಪಸ್ ಕಳಿಸಿದ್ರೆ ರಾಷ್ಟ್ರಪತಿ ಏನ್ ಮಾಡ್ತಾರಂತ ಪ್ರಶ್ನೆ ಕೇಳಿದ್ದಾರೆ. ಎ ಅದಕ್ಕೆ ತನ್ನ ಒಪ್ಪಿಗೆಯನ್ನ ನೀಡಬೇಕು, ಬಿ ಮರುಪರಿಶೀಲನೆಗಾಗಿ ಮತ್ತೊಮ್ಮೆ ಮಸೂದೆಯನ್ನ ಕಳಿಸಬಹುದು, ಸಿ ಸುಪ್ರೀಂ ಕೋರ್ಟ್ನ ಸಹಾಯವನ್ನ ತೆಗೆದುಕೊಳ್ಳಬಹುದು, ಡಿ ಜನಾಭಿಪ್ರಾಯ ಸಂಗ್ರಹಿಸಬಹುದು. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದಕ್ಕೆ ಅವರು ಒಪ್ಪಿಗೆ ನೀಡಬೇಕು. ಸಂಸತ್ತು ಅಂಗೀಕರಿಸಿದ ಮಸೂದೆಗೆ ರಾಷ್ಟ್ರಪತಿಗಳು ಸಹಿ ಹಾಕಬೇಕು. ರಾಷ್ಟ್ರಪತಿಗಳು ಗರಿಷ್ಠ 2 ಬಾರಿ ಮಸೂದೆಯನ್ನ ತಿರಸ್ಕರಿಸಬಹುದು. ಮೊದಲು ತಿರಸ್ಕರಿಸಿದ ನಂತರ ಮಸೂದೆಯನ್ನ ಕೆಳಮನೆಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಅದು ಬಹುಮತದ ಮತಗಳನ್ನು ಪಡೆದರೆ ಅದನ್ನ ಬಹುಮತಕ್ಕಾಗಿ ಮೇಲ್ಮನೆಯಲ್ಲಿ ಮತ್ತೆ ಪ್ರಸಾರ ಮಾಡಲಾಗುತ್ತದೆ, ಅಂದ್ರೆ ಮೇಲ್ಮನೆಯಲ್ಲಿ ಮಂಡಿಸಲಾಗುತ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಪಂಚಾಯತ್ ರಾಜ್ ಸ್ಥಾಪನೆಯಲ್ಲಿ ಸ್ಥಳೀಯ ಸ್ವಯಂ ಆಡಳಿತದ ವ್ಯವಸ್ಥೆ ಏನು ಅಂತ ಕೇಳಿದ್ದಾರೆ. ಎ ಗ್ರಾಮ, ಬ್ಲಾಕ್, ಜಿಲ್ಲೆ ಮತ್ತು ರಾಜ್ಯ ಮಟ್ಟದ 4 ಹಂತದ ವ್ಯವಸ್ಥೆ, ಬಿ ಗ್ರಾಮ್, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ 3 ಹಂತದ ರಚನೆ, ಸಿ ಗ್ರಾಮ ಮತ್ತು ಬ್ಲಾಕ್ ಮಟ್ಟದಲ್ಲಿ 2 ಹಂತದ ರಚನೆ, ಡಿ ಗ್ರಾಮ ಮಟ್ಟದಲ್ಲಿ 1 ಹಂತದ ರಚನೆ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ಬಿ ಗ್ರಾಮ, ಬ್ಲಾಕ್, ಜಿಲ್ಲಾ ಮಟ್ಟ. ಬ್ಲಾಕ್ ಅಂತ ಕೇಳಿದ್ರೆ ಅದು ತಾಲೂಕು ಅಂತೇಳಿ ತಿಳ್ಕೋಬೇಕು, ತಾಲೂಕು ಅದಕ್ಕೆ ಬ್ಲಾಕ್ ಮಟ್ಟ ಅಂತ ಕರೀತಾರೆ. ಪಂಚಾಯತ್ ರಾಜ್ ಎನ್ನುವುದು ಆಡಳಿತದ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಗ್ರಾಮ ಪಂಚಾಯತ್ಗಳು ಆಡಳಿತದ ಮೂಲ ಘಟಕಗಳಾಗಿವೆ. ಇದು 3 ಹಂತದ ಪಂಚಾಯತ್ಗಳನ್ನ ಹೊಂದಿದೆ. ಗ್ರಾಮ ಅಂದ್ರ ಇದು ಒಂದಕ್ಕಿಂತ ಹೆಚ್ಚು ಹಳ್ಳಿಗಳನ್ನ ಒಳಗೊಂಡಿದ್ದರು. ಜನಪದ ಅಂದ್ರ ಬ್ಲಾಕ್, ಜಿಲ್ಲಾ ಜಿಲ್ಲೆ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಭಾರತದ ಜೀವಗೋಳ ಮೀಸಲುಗಳ ಪ್ರದೇಶದಲ್ಲಿ ಯಾವ ಸ್ಥಳ ತಪ್ಪಾಗಿದೆ? ಭಾರತದ ಜೀವಗೋಳ ಮೀಸಲುಗಳ ತಪ್ಪಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಕರೆಕ್ಟಾಗಿ ನೋಡ್ಕೊರಿ, ತಪ್ಪಾದ ಸ್ಥಳ. ಎ ನೀಲಗಿರಿ ಜೀವಗೋಳ ಮೀಸಲು, ಬಿ ನೋಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ಮೇಘಾಲಯ, ಸಿಮ್ಲಿಪಾಲ್ ಬಯೋಸ್ಫಿಯರ್ ರಿಸರ್ವ್ ಒಡಿಸ್ಸಾ, ದಿಹಾಂಗ್ ದೆಬಾಂಗ್ ಅದು ಡಿಹಾಂಗ್ ಐತೆ, ದಿಹಾಂಗ್ ದೆಬಾಂಗ್ ಬಯೋಸ್ಫಿಯರ್ ರಿಸರ್ವ್ ಅರುಣಾಚಲ ಪ್ರದೇಶ. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ಎ ತಮಿಳುನಾಡು ರಾಂಗ್. ಯಾಕೆ ತಮಿಳುನಾಡು ರಾಂಗ್ ಅಂದ್ರೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ತಮಿಳುನಾಡು, ಕೇರಳ, ಕರ್ನಾಟಕ 3 ಪ್ರದೇಶಗಳು ಕಂಡು ಬರ್ತೈತಿ. ಹಾಗಾಗಿ ಇಲ್ಲಿ ಏನ್ ಕೇಳ ಬರೀ ತಮಿಳುನಾಡು ಅಂದ್ರೆ ಹಂಗಾಗಿ ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್. ನ್ಯೂಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ತಮಿಳುನಾಡು, ಸಿಮ್ಲಿಪಾಲ್ ಬಯೋಸ್ಫಿಯರ್ ರಿಸರ್ವ್ ಒಡಿಸ್ಸಾ, ದಿಹಾಂಗ್ ದಬಾಂಗ್ ಬಯೋಸ್ಫಿಯರ್ ರಿಸರ್ವ್ ಅರುಣಾಚಲ ಪ್ರದೇಶ. ಇವು 3 ಕರೆಕ್ಟ್ ಇರ್ತಕ್ಕಂಥದ್ದು. ಹಾಗಾದ್ರೆ ತಮಿಳುನಾಡು ಅಷ್ಟೇ ಅಲ್ಲ, ತಮಿಳುನಾಡು, ಕೇರಳ, ಕರ್ನಾಟಕ 3 ರಾಜ್ಯಗಳಲ್ಲಿ ಹೊಂದಿಕೆಯಾಗಿದೆ. ಹಾಗಾದ್ರೆ ನೀಲಗಿರಿಯನ್ನ 1986ರಲ್ಲಿ ಬಯೋಸ್ಫಿಯರ್ ರಿಸರ್ವ್ ಅಂತ ಘೋಷಣೆ ಮಾಡ್ತಾರೆ. ಆದ್ರೆ ನೆಕ್ಸ್ಟ್ ಟೇಬಲ್ ಪರ್ವತ ಪ್ರೇತ ಕಪ್ಪೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1 ಇದರ ವೈಜ್ಞಾನಿಕ ಹೆಸರು ಆಲ್ಪೆನ್ ರೊಸ್ಸಿ. ಇದನ್ನ IUCN ನಿಂದ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪಟ್ಟಿ ಮಾಡಲಾಗಿದೆ. 3 ಇದು ಕೇಪ್ ಟೌನ್ ನಲ್ಲಿ ಇರುವ ಟೇಬಲ್ ಮೌಂಟೇನ್ನ ಪಶ್ಚಿಮ ಇಳಿಜಾರುಗಳಿಗೆ ಸ್ಥಳೀಯವಾಗಿದೆ.
ಕೆಳಗಿನ ಕೋಡ್ಗಳಿಂದ ಸರಿಯಾದ ಉತ್ತರನ ಬರೆಯಿರಿ. ಎ ಕೇವಲ 1, ಬಿ ಕೇವಲ 2 ಮತ್ತು 3, ಸಿ ಕೇವಲ 3, ಡಿ 1, 2 ಮತ್ತು 3. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಕೇಳಿದ್ರೆ ಅದು 1, 2, 3. ಟೇಬಲ್ ಪರ್ವತ ಪ್ರೇತ ಕಪ್ಪಿ ಹ್ಯಾಲಿಪ್ರೋನೀಡೆ ಕುಟುಂಬಕ್ಕೆ ಸೇರಿದೆ. ಹ್ಯಾಲಿಪ್ರೋನೀಡೆ ಕುಟುಂಬಕ್ಕೆ ಸೇರಿದೆ. ಇದು ಬಹಳ ನಿರ್ಬಂಧಿತ ಶ್ರೇಣಿಯನ್ನ ಹೊಂದಿದೆ ಮತ್ತು ಇದು ಕೇಪ್ ಟೌನ್ನಲ್ಲಿರುವ ಟೇಬಲ್ ಮೌಂಟೇನ್ನ ದಕ್ಷಿಣ, ಪೂರ್ವ, ಸ್ವಲ್ಪ ಪಶ್ಚಿಮದ ಇಳಿಜಾರುಗಳಿಗೆ ಸ್ಥಳೀಯವಾಗಿದೆ. ಇದನ್ನ IUCN ನಿಂದ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪಟ್ಟಿಗೆ ಪಟ್ಟಿ ಮಾಡಲಾಗಿದೆ. IUCN ಏನ್ ಮಾಡುತ್ತಾ ಒಟ್ಟು 9 ಪಟ್ಟಿಗಳನ್ನು ರಿಲೀಸ್ ಮಾಡುತ್ತಾ ಅದರಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪಟ್ಟಿಗೆ ಯಾವುದನ್ನು ಸೇರಿದೆ? ಪ್ರೇತ ಕಪ್ಪೆಯನ್ನು ಸೇರಿಸಲಾಗಿದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹೆಪಟೈಟಿಸ್ ಇ ವೈರಸ್ HEV ಅಂತ ಕರಿತೀವಿ ನ ರೋಕಾ ಹೈಪರ್ ವೈರಸ್ ರಾಟಿಸ್ಟೈನ್ ನ ಪ್ರಾಥಮಿಕ ಜಲಾಶಯ ಯಾವುದು ಅಂತ ಕೇಳ್ತಾರೆ. ಎ ಹಂದಿಗಳು, ಬಿ ಇಲಿಗಳು, ಸಿ ಸೊಳ್ಳೆಗಳು, ಡಿ ಪಕ್ಷಿಗಳು. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಇಲಿಗಳು ಅನ್ನುವಂಥದ್ದು. ಇತ್ತೀಚಿನ ಅಧ್ಯಯನಗಳು ಸಾಮಾನ್ಯವಾಗಿ ಇಲಿ HEV ಎಂದು ಕರೆಯಲ್ಪಡುವ ರೋಕಾ ಎಪವೈರಸ್ ರಾಡ್ಜಿ ತಳಿಯ ಪ್ರಾಥಮಿಕ ಇಲಿಗಳಲ್ಲಿ ವಾಸಿಸುತ್ತಿವೆ ಮತ್ತು ಮಾನವರಿಗೆ ಸೋಂಕು ತಗುಲುತ್ತವೆ ಎಂದು ಸೂಚಿಸುತ್ತದೆ. 2018ರಲ್ಲಿ ಅದರ ಮೊದಲ ಮಾನವ ಪ್ರಕರಣದಿಂದ ಕನಿಷ್ಠ 20 ಪ್ರಕರಣಗಳು ವರದಿಯಾಗಿವೆ. ಹಾಗಾಗಿ ಹಸಿ ಹಂದಿಯ ಸೇವನೆಗೆ ಸಂಬಂಧಿಸಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಕೇಳಿದ್ರೆ ಹಸಿ ಹಂದಿಯ ಸೇವನೆ, ಹಸಿ ಹಂದಿಯ ತಿನ್ನುವುದರಿಂದ ಇದು ಸಂಬಂಧಿಸಿದೆ. ಇಲ್ಲಿ HEV ಹಂದಿಗಳಿಗೆ ಸೋಂಕು ತಗುಲಬಹುದು ಮತ್ತು ಅವುಗಳಲ್ಲಿ ಹರಡಬಹುದು ಎಂದು ಸಂಶೋಧಕರು ಕಂಡುಹಿಡಿದರು. ಹಂದಿ ಮಾಂಸ ಉದ್ಯಮದ ಕಾಳಜಿಯನ್ನ ಮಾನವ ಸೋಂಕಿನ ಸಂಭಾವ್ಯ ಮಾರ್ಗವಾಗಿ ಎತ್ತಿ ತೋರಿಸುತ್ತದೆ. ಹೆಪಟೈಟಿಸ್ ಈ ಒಂದು ಮಹತ್ವದ ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿ ಉಳಿದಿದೆ, ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶಗಳಲ್ಲಿ ಇದು ನೋಡಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. DNA ಫಿಂಗರ್ ಪ್ರಿಂಟಿಂಗ್ ಅನ್ನು ಡ್ಯಾಶ್ ಗುರುತಿಸಲು ಬಳಸಲಾಗುತ್ತದೆ. ಎ ಪೋಷಕರು, ಬಿ ಕಳ್ಳರು, ಸಿ ಅತ್ಯಾಚಾರಿ, ಡಿ ಎಲ್ಲವು. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ಎಲ್ಲವು ಅನ್ನುವಂಥದ್ದು. ನೋಡ್ರಿ ಡಿ ಎಲ್ಲವು. DNA ಪ್ರೊಫೈಲಿಂಗ್ ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗ್ ಎನ್ನುವುದು ಫೋರೆನ್ಸಿಕ್ ವಿಜ್ಞಾನಿಗಳು ತಮ್ಮ DNA ಪ್ರೊಫೈಲ್ಗಳ ಮೂಲಕ ವ್ಯಕ್ತಿಗಳನ್ನು ಗುರುತಿಸಲು ಸಹಾಯ ಮಾಡುವ ತಂತ್ರವಾಗಿದೆ. DNA ಪ್ರೊಫೈಲ್ಗಳು ವ್ಯಕ್ತಿಯ DNA ಮೇಕಪ್ ಅನ್ನು ಪ್ರತಿಬಿಂಬಿಸುವ ಸಂಖ್ಯೆಗಳ ಎನ್ಕ್ರಿಪ್ಟ್ ಮಾಡಿದ ಸೆಟ್ಗಳಾಗಿವೆ. ಇದನ್ನು ವ್ಯಕ್ತಿಯ ಗುರುತಿಸುವಿಕೆಯೂ ಆಗಿಯೂ ಕೂಡ ಬಳಸಬಹುದು. ತಾಯಿಯ ಅವಳಿಗಳನ್ನು ಹೊರತುಪಡಿಸಿ ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟವಾದ VNTR ಸಂಖ್ಯೆಗಳು ಮತ್ತು ಮಾದರಿಗಳನ್ನು ಹೊಂದಿರ್ತಾನೆ. ಈಗ ಮುಂದಿನ ಪ್ರಶ್ನೆ. ಲಾಪರ್ಕರ್ ಇದರ ಚಿತ್ರಾತ್ಮಕವಾಗಿ ನಿರೂಪಣೆಯಾಗಿದೆ. ಎ ತೆರಿಗೆ ದರಗಳು ಮತ್ತು ಸಂಪೂರ್ಣ ಆದಾಯದ ನಡುವಿನ ಸಂಬಂಧ ಈ ದರಗಳ ಸರ್ಕಾರಕ್ಕೆ ಉತ್ಪಾದಿಸುತ್ತದೆ. ಬಿ ನಿರುದ್ಯೋಗ ದರ ಮತ್ತು ಆರ್ಥಿಕತೆಯಲ್ಲಿ ಹಣದುಬ್ಬರದ ದರದ ನಡುವಿನ ವಿಲೋಮ ಸಂಬಂಧ. ಸಿ ಆದಾಯ ವಿತರಣೆಯಲ್ಲಿನ ಅಸಮಾನತೆ. ಡಿ ಪರಿಸರ ಗುಣಮಟ್ಟ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವಿನ ಸಂಬಂಧ. ಈ ಪ್ರಶ್ನೆಗೆ ಸೇರಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ಎ ತೆರಿಗೆ ದರಗಳು ಸಂಪೂರ್ಣ ಆದಾಯದ ನಡುವಿನ ಸಂಬಂಧ ಈ ದರಗಳ ಸರ್ಕಾರಕ್ಕೆ ಉತ್ತೇಜಿಸುತ್ತದೆ. ಈ ದರಗಳು ಸರ್ಕಾರಕ್ಕೆ ಉತ್ಪಾದಿಸುತ್ತವೆ ಅಂತ. ಅರ್ಥಶಾಸ್ತ್ರದಲ್ಲಿ ಲಾಪರ್ ವಕ್ರರೇಖೆಯು ತೆರಿಗೆಯಿಂದ ಸಂಗ್ರಹಿಸಲಾದ ಸರ್ಕಾರಿ ಆದಾಯ ಮತ್ತು ತೆರಿಗೆಯ ಎಲ್ಲ ಸಂಭವನೀಯ ದರಗಳ ನಡುವೆ ಸಂಬಂಧದ ಕಾಲ್ಪನಿಕ ಪ್ರಾತಿನಿಧ್ಯವಾಗಿದೆ. ತೆರಿಗೆ ವಿಧಿಸಬಹುದಾದ ಆದಾಯ ಸ್ಥಿತಿಸ್ಥಾಪಕತ್ವದ ಪರಿಕಲ್ಪನೆಯನ್ನು ವಿವರಿಸಲು ಇದನ್ನು ಬಳಸಲಾಗುತ್ತದೆ. ತೆರಿಗೆಯ ದರದಲ್ಲಿನ ಬದಲಾವಣೆಗಳಿಗೆ ಪ್ರತಿಕ್ರಿಯೆಯಾಗಿ ತೆರಿಗೆಯ ಆದಾಯವು ಬದಲಾಗುತ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವ ಹಸಿವು ದಿನ 2024ರ ಥೀಮ್ ಏನು? ಎ ಪ್ರವರ್ಧಮಾನಕ್ಕೆ ಬರುತ್ತಿರುವ ತಾಯಂದಿರು, ಪ್ರವರ್ಧಮಾನಕ್ಕೆ ಬರುತ್ತಿರುವ ಜಗತ್ತು. ಬಿ ಶೂನ್ಯ ಹಸಿವಿಲ್ಲದ ಜಗತ್ತು. ಸಿ ಯಾರನ್ನೂ ಹಿಂದೆ ಬಿಡಬೇಡಿ. ಡಿ ನಮ್ಮ ಆಹಾರವನ್ನು ಅನ್ಚೈನ್ ಮಾಡಿ. ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಎ ಅನ್ನುವಂಥದ್ದು. ಪ್ರವರ್ಧಮಾನಕ್ಕೆ ಬರುತ್ತಿರುವ ತಾಯಂದಿರು, ಪ್ರವರ್ಧಮಾನಕ್ಕೆ ಬರುತ್ತಿರುವ ಪ್ರಪಂಚ. ವಿಶ್ವ ಹಸಿವು ದಿನ 2024 ವಾರ್ಷಿಕವಾಗಿ ಮೇ 28ರಂದು ಆಚರಿಸಲಾಗುತ್ತದೆ. ಜಾಗತಿಕ ಹಸಿವು ಮತ್ತು ಪೌಷ್ಟಿಕತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಥೀಮು
ಅಭಿವೃದ್ಧಿ ಹೊಂದುತ್ತಿರುವ ತಾಯಂದಿರರು, ಅಭಿವೃದ್ಧಿ ಹೊಂದುತ್ತಿರುವ ಜಗತ್ತು, ಅಭಿವೃದ್ಧಿ ಹೊಂದುತ್ತಿರುವ ಜಗತ್ತು. ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಪೌಷ್ಟಿಕತೆಯ ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ. ಇದು ವಿಶ್ವಾದ್ಯಂತ 100 ಶತಕೋಟಿಗೂ ಹೆಚ್ಚು ಪರಿಣಾಮ ಬೀರ್ತದೆ. ಯುದ್ಧ ಮತ್ತು ಹವಾಮಾನ ಬದಲಾವಣೆಯಂಥ ಹಸಿವಿನ ಮೂಲ ಕಾರಣಗಳನ್ನು ಎದುರಿಸಲು ಸುಸ್ಥಿರ ಆಹಾರ ವ್ಯವಸ್ಥೆಗಳನ್ನು ದಿನವೂ ಪ್ರತಿನಿಧಿಸುತ್ತದೆ. ಇದು ಅಪೌಷ್ಟಿಕತೆಯ ಇಂಟರ್ಜನರೇಷನ್ ಪರಿಣಾಮಗಳನ್ನು ಒತ್ತಿ ಹೇಳುತ್ತದೆ ಮತ್ತು ವಿಶ್ವಾದ್ಯಂತ ಲಕ್ಷಾಂತರ ಜನರಿಗೆ ಸರಿಯಾದ ಪೋಷಣೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು ಆಗಿತ್ತು ಇವತ್ತಿನ ಅತಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. ನೀವೇ ನೋಡಿದ್ರಲ್ಲ ಪ್ರಶ್ನೆಗಳು ಯಾವ ಥರ ಇದೆ ಅಂತ. ನಾನು ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು, ಪರೀಕ್ಷೆಗಳಿಗೆ ಅತಿ ನಿಯರ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ. ಹಾಗಾಗಿ ನೀವು ಪ್ರತಿದಿನ ನಮ್ಮ ಚಾನಲನ್ನು ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಎಲ್ಲರಿಗೂ ವಂದನೆಗಳು.